ಸುಮಾರು 10 ವರ್ಷದ ದಿನಗಳು ಹಲವಾರು ಹೆಣ್ಣು ಮಕ್ಕಳ ಜೀವನವನ್ನು ತಲೆ ಕೆಳಗಾಗಿ ಮಾಡಿಬಿಡುತ್ತೆ. ನಾನು ಯಾಕೆ ಹೀಗಾಗೋದೆ, ಫ್ಯಾಮಿಲೀಸ್ ಒಡೆದೋಗ್ಬಿಡುತ್ತೆ, ಎಷ್ಟೋ ಜನ ಡಿವೋರ್ಸ್ ಮಾಡ್ತಾರೆ, ಎಷ್ಟೋ ಜನ ಕೆಲಸ ಕಳ್ಕೊತಾರೆ. ಈ ಸೈಲೆನ್ಸ್ ನಮ್ಮ ಇಡೀ ಪೀಳಿಗೆಯನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಅವರ ಕನ್ಫ್ಯೂಷನ್ಸ್ಗೆ, ಬ್ರೈನ್ ಫಾಗ್ಗೆ, ಕೇರ್ಲೆಸ್ ಅನ್ನೋ ಪಟ್ಟ ಕಟ್ತಾ ಇದೆ. ಮನೇಲಿ ಏನೋ ಇರಿಟೇಷನ್, ಎದೆ ಬಡಿತ ಜೋರಾಗೋದು, ಪ್ಯಾಲ್ಪಿಟೇಷನ್ಸ್. ಡಾಕ್ಟರ್ಸ್ ಏನಂದ್ರು, ತೂಕ ಕಡಿಮೆ ಮಾಡಿ, ಡಯಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ ಅಂತ. ನನಗಾದ ಕನ್ಫ್ಯೂಷನ್, ಅನ್ಎಕ್ಸ್ಪ್ಲೇನ್ಡ್ ಎಕ್ಸಾಷನ್, ಮೂಡ್ ಸ್ವಿಂಗ್ಸ್, ಫೀಲಿಂಗ್ ಡಿಸ್ಮಿಸ್ಡ್, ಲೋ ಸೆಕ್ಷುವಲ್ ಡ್ರೈವ್, ಮುಖದ ಮೇಲೆಲ್ಲ ಮೊಡವೆ, ಹೀಗೆ ಹಲವಾರು ಇಶ್ಯೂಸ್. ಅದೆಲ್ಲನೂ ಸಿಂಪ್ಟಮ್ಸ್ ಆಫ್ ಪೆರಿಮೆನೋಪಾಸ್. ಖಾಸ್ ಬಾತ್ ವಿತ್ ಚೇತನ ಬೆಳಗೆರೆಗೆ ಸ್ವಾಗತ. 1-2 ವರ್ಷಗಳ ಹಿಂದಿನ ಮಾತು. ಕ್ಯಾಬ್ನಲ್ಲಿ ಕೂತೋಳಿಗೆ ದುಃಖ ತಡೆಯೋಕ್ಕೆ ಆಗಲಿಲ್ಲ. ಜೋರಾಗಿ ಅಳಕ್ಕೆ ಶುರು ಮಾಡಿದೆ. ಕ್ಯಾಬ್ ಡ್ರೈವರ್ ಒಮ್ಮೆ ಹಿಂತಿರುಗಿ ನೋಡ್ದ. ನಾನು ಕಿಟಕಿ ಆಚೆ ನೋಡ್ತಾ ಕೂತೆ. ಕಣ್ಣಲ್ಲಿ ನೀರು ಹಾಗೇ ಸುರಿತಾ ಇತ್ತು. ಡೆಡ್ಲೈನ್ ಮೀಟ್ ಆಗಿಲ್ಲ ಅಂತನಾ, ರಂಜಿತ್ ಮೇಲೆ ಕೋಪನಾ, ಮಕ್ಳು ಇರಿಟೇಟ್ ಮಾಡಿದ್ರ, ಅಮ್ಮ, ಅತ್ತೆ, ಮಾವ ಇವರೇನಾದರೂ ಅಂದ್ರ, ಯಾರೋ ರಿಲೇಟಿವ್ಸ್, ಫ್ರೆಂಡ್ಸ್ ಜೊತೆ ಜಗಳ ಆಯ್ತಾ? ನಂಗೆ ಅರ್ಥನೇ ಆಗ್ತಾ ಇರಲಿಲ್ಲ. ನಿದ್ದೆ ಹಾರಿ ಹೋಗಿ ಆಲ್ಮೋಸ್ಟ್ 3 ವರ್ಷ ಆಯಿತು. ಮನೇಲಿ ಎಲ್ರಿಗಿಂತ ಹೆಚ್ಚು ಪೇಷನ್ಸ್ ಇರೋಳು ನಾನೇ ಅಂತಿದ್ದ ನನಗೆ ಈಗ ಪೇಷನ್ಸ್ ಯಾಕೆ ಕಳ್ಕೊತಿದ್ಯಾ ಅಂತ ಕೇಳೋಕೆ ಶುರು ಮಾಡಿದ್ರು. ತೂಕ ಹೆಚ್ಚಾಗ್ತಾ ಹೋಯ್ತು. ಡಯಟ್ ಮಾಡೋಕ್ಕಾಗ್ತಿಲ್ಲ. ಅನ್ನ ಬೇಕೇ ಬೇಕು, ಸ್ವೀಟ್ಸ್ ಇರಲೇಬೇಕು. ರಾತ್ರಿ 1 ಗಂಟೆಗೆ ಏನಾದರೂ ತಿನ್ನಕ್ಕಿದ್ಯಾ ಅಂತ ಹುಡುಕುವ ಚಟ. ನನ್ನ ದೇಹ ನಂದಲ್ಲ ಅನ್ಸಕ್ಕೆ ಶುರುವಾಯಿತು. ವಿನಾಕಾರಣ ಸಿಟ್ಟು, ಅಳು, ಖುಷಿ, ಯಾವುದೋ ಸಣ್ಣ ವಿಷಯಕ್ಕೆ ವಾದ, ನನ್ನ ಮೇಲೆ ನನಗೆ ಕೋಪ. ನಾನು ಚೇತನ ಬೆಳಗೆರೆ. ಕ್ರೈಮ್ ರಿಪೋರ್ಟಿಂಗ್ ಮಾಡುವಾಗ ಹೋದ ಜಾಗಗಳಿಲ್ಲ, ಅಲೆಯದ ಸ್ಮಶಾನಗಳಿಲ್ಲ. ಮರ್ಡರ್, ರೇಪ್, ಗ್ಯಾಂಗ್ ವಾರ್, ಪಾಲಿಸಿ, ಕರಪ್ಷನ್, ಪ್ಯಾಂಡಮಿಕ್, ಹೀಗೆ ಕವರ್ ಮಾಡದೇ ಇರುವ ಸಬ್ಜೆಕ್ಟ್ಗಳಿಲ್ಲ, ಇಂಟರ್ವ್ಯೂ ಮಾಡದೇ ಇರೋ ವ್ಯಕ್ತಿಗಳಿಲ್ಲ. ಆದರೆ ನನಗೇನಾಗ್ತಾ ಇತ್ತು, ಯಾಕೆ ನಾನು ಹೀಗೆ ಆಡ್ತಾ ಇದ್ದೆ, ನಂಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಇವತ್ತು ಇದೇ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ. ಐ ವಿಶ್ ಈ ವಿಷಯ ನನ್ನ ಹತ್ರ ನನಗೆ ಅರ್ಥ ಆಗೋ ರೀತಿಯಲ್ಲಿ ಯಾರಾದರೂ ಹೇಳಿದರೆ ಚೆನ್ನಾಗಿರ್ತಿತ್ತು. ಸೊ ನಾನು ಮೊದಲು ತಿಳ್ಕೊಂಡ 2 ಪದಗಳು ಪೆರಿಮೆನೋಪಾಸ್ ಆ್ಯಂಡ್ ಮೆನೋಪಾಸ್. ಓ ಅಷ್ಟೇನಾ ಅಂತಿದ್ದೀರಾ? ತುಂಬ ಕೇಳಿದ್ದೀವಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾನೆ ಇದ್ದೀವಿ ಅಂತಿದ್ದೀರಾ? ನೋ, ಡೋಂಟ್ ಡಿಸ್ಮಿಸ್ ಇಟ್. ನಾನು ಸಹ ಈ 2 ಪದಗಳನ್ನ ನನ್ನ ಪ್ರೊಫೆಷ್ನಲ್ ಇಂಟ್ರ್ಯಾಕ್ಷನ್ಸಲ್ಲಿ ಸುಮಾರು ಸಲ ಕೇಳಿದ್ದೆ. ಆ ಸಿಮ್ಟಮ್ಸು ಸುಮಾರು ಗೊತ್ತಿತ್ತು, ಆದರೆ ಅಷ್ಟೊಂದು ಗಮನನೇ ಕೊಟ್ಟಿರಲಿಲ್ಲ. ಅದ್ರ ಬಗ್ಗೆ ರಿಪೆಂಟೆನ್ಸ್ ಇನ್ನೂ ಇದೆ. ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತಾರಲ್ಲ ಹಾಗೆ. ಇವತ್ತಿನ ನನ್ನ ಖಾಸ್ ಬಾತ್, ಈ ನನ್ನ ಖಾಸ್ ಸೀರೀಸ್ ಅವಳ ಹೊಸ ಋತು, ಹರ್ ನ್ಯೂ ಸೀಸನ್, ಇದ್ರ ಬಗ್ಗೆ. ಏನಿದು ಅಂತೀರಾ? ಈ ಪೆರಿಮೆನೋಪಾಸ್ ಅಂದರೆ ಸುಮಾರು 35ರ ಮೇಲೆ 40ರ ಆಸ್ಪಾಸ್ನಲ್ಲಿ ಶುರುವಾಗುವಂಥ ಹೆಣ್ಣಿನ ದೇಹದಲ್ಲಿ ನಿಧಾನವಾಗಿ ಶುರುವಾಗುವ ಒಂದು ಶಿಫ್ಟ್. ಅದು ಸುಮಾರು 10 ವರ್ಷಗಳ ಕಾಲ ನಮ್ಮ ದೇಹದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ಬೋದು. ಮೆನೋಪಾಸ್ ಹೇಗೆ ನಮ್ಮ ಪ್ಯೂಬರ್ಟಿಯಲ್ಲಿ ಮೆನ್ಸಸ್ ಶುರುವಾದ ದಿನವನ್ನು ನಾವು ಸೆಲೆಬ್ರೇಟ್ ಮಾಡ್ತೀವೋ, ಹಾಗೆ 12 ತಿಂಗಳ ಕಾಲ ನಮಗೆ ಮುಟ್ಟಾಗಿಲ್ಲ ಅಂದರೆ ಆ ದಿನ ನಿಮ್ಮ ಮೆನೋಪಾಸ್ ಅಂತ ಅನೌನ್ಸ್ ಮಾಡಿ ನಿಮ್ಮ ನೆಕ್ಸ್ಟ್ ಜರ್ನಿನ ಪೋಸ್ಟ್ ಮೆನೋಪಾಸಲ್ ಜರ್ನಿ ಅಂತ ಅನ್ಬೋದು. ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ಆ ಮಧ್ಯದ ದಿನಗಳಿವೆ ಅಲ್ಲ, ಆ ಸುಮಾರು 10 ವರ್ಷದ ದಿನಗಳು, ಅದು ಹಲವಾರು ಹೆಣ್ಣು ಮಕ್ಕಳ ಜೀವನವನ್ನು ತಲೆ ಕೆಳಗಾಗಿ ಮಾಡಿಬಿಡುತ್ತೆ. ಫ್ಯಾಮಿಲೀಸ್ ಒಡೆದೋಗ್ಬಿಡುತ್ತೆ, ಎಷ್ಟೋ ಜನ ಡಿವೋರ್ಸ್ ಮಾಡ್ತಾರೆ, ಎಷ್ಟೋ ಜನ ಕೆಲಸ ಕಳ್ಕೊತಾರೆ. ಆದರೆ ಗುಡ್ ನ್ಯೂಸ್ ಏನು ಗೊತ್ತಾ, ಈ 10 ವರ್ಷದಲ್ಲಿ ನಮಗೆ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ತಿಳ್ಕೊಂಡ್ಬಿಟ್ರೆ, ಅದನ್ನು ಮ್ಯಾನೇಜ್ ಮಾಡಿಬಿಟ್ರೆ, ನಮ್ಮ ನೆಕ್ಸ್ಟ್ ಸೀಸನ್ ವಿಲ್ ಬಿ ಲೈಕ್ ಅ ನ್ಯೂ ಸ್ಪ್ರಿಂಗ್. ನಿಜವಾಗ್ಲೂ ಹೊಸ ಋತುವೆ. ಈ ನನ್ನ ಸೀರೀಸ್ ಆ 10 ವರ್ಷಗಳಲ್ಲಿ ಆಗುವ ಬದಲಾವಣೆಗಳನ್ನು ಎಳೆಯಾಗಿ ಬಿಚ್ಚಿಡುವ ಒಂದು ಪ್ರಯತ್ನ. ನನ್ನ ಒಂದು ರಿಕ್ವೆಸ್ಟ್ ಏನು ಗೊತ್ತಾ, ದಯವಿಟ್ಟು ನಿಮ್ಮ ಮನೇಲಿರೋ ಗಂಡಸರಿಗೂ ಇನ್ನೂ 20 ವರ್ಷನೇ ಆಗಿರ್ಬೋದು, ಆದರೂ ಪರವಾಗಿಲ್ಲ, ನಿಮ್ಮ ಮಗಳಿಗೂ, ತಾಯಿಗೂ, ಅತ್ತೆಯಂದ್ರಿಗೂ ಖಂಡಿತ ಈ ಎಪಿಸೋಡ್ನ ಫಾರ್ವರ್ಡ್ ಮಾಡಿ. ನಿಮ್ಮ ಗೆಳತಿಯರನ್ನಂತೂ ಮರಿಲೇಬೇಡಿ. ನನಗಾದ ಕನ್ಫ್ಯೂಷನ್, ಅನ್ಎಕ್ಸ್ಪ್ಲೇನ್ಡ್ ಎಕ್ಸಾಷನ್, ಮೂಡ್ ಸ್ವಿಂಗ್ಸ್, ಫೀಲಿಂಗ್ ಡಿಸ್ಮಿಸ್ಡ್, ಲೋ ಸೆಕ್ಷುವಲ್ ಡ್ರೈವ್, ಮುಖದ ಮೇಲೆಲ್ಲ ಮೊಡವೆ, ಹೀಗೆ ಹಲವಾರು ಇಶ್ಯೂಸ್ ಅವ್ರಿಗೆ ಆದರೆ ಆಗ್ತಾ ಇದ್ದರೆ ಏನು ಮಾಡಬಹುದು ಅನ್ನುವ ಅವೇರ್ನೆಸ್ ನನ್ನ ಈ ಸೀರೀಸ್ ಖಂಡಿತ ಸಿಗುತ್ತೆ. ನನಗೆ ಅದು ಸುಮಾರು ಒಂದು 41 ವರ್ಷ ಇರ್ಬೋದು ಫಸ್ಟ್ ಸೈನ್ಸ್ ಕಾಣಿಸ್ಕೊಂಡಾಗ.
ರಂಜಿತ್ ಮಕ್ಕಳು ಮಾತಾಡ್ಸಿದ್ರೆ ಸಾಕು ಸಿಕ್ಕಾಪಟ್ಟೆ ಇರಿಟೇಟ್ ಆಗೋದು, ಹತ್ತಿರ ಬಂದರೆ ದೂರ ತಳ್ತಿದ್ದೆ. ನಾನು ಅಂದ್ಕೊಂಡೆ ಇದು ನಾನು ಮೋಸ್ಟ್ಲಿ ನನ್ನ ಬ್ಯುಸಿ ಸ್ಕೆಡ್ಯೂಲಿಂದ ಇರಬೇಕು, ನಂಗೆ ವೆಕೇಷನ್ ಬೇಕು, ಬ್ರೇಕ್ ಬೇಕು ಅಂತ 3 ತಿಂಗಳು ಬ್ರೇಕ್ ಕೂಡ ತೊಗೊಂಡೆ. ಆ ಫೀಲಿಂಗ್ ಹೋಗಲಿಲ್ಲ. ಕೆಲಸ ರಿಸೈನ್ ಮಾಡಿ ಬೇರೆ ಕಡೆ ಸೇರಿಕೊಂಡೆ. ಆದರೂ ಏನೂ ಕಸಿವಿಸಿ, ನಿದ್ದೆ ಪಕ್ಕಕ್ಕೂ ಸರಿಯುತ್ತಿರಲಿಲ್ಲ. ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಮಾಡಿಸಿದೆ, ಎಲ್ಲ ನಾರ್ಮಲ್. ಡಾಕ್ಟರ್ಸ್ ಏನಂದರು, ತೂಕ ಕಡಿಮೆ ಮಾಡಿ ಡಯಟ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ. ನಾನು ಜಿಮ್ ಮೆಂಬರ್ಶಿಪ್ ತೊಗೊಂಡೆ. ದಿನ ಸಂಜೆ ನಾಳೆಯಿಂದ ಹೋಗ್ತೀನಿ ಅಂತ ಡಿಸೈಡ್ ಮಾಡಿ ಒಂದರ ಮೇಲೊಂದು ಸ್ವೀಟ್ಸು, ಬಿರಿಯಾನಿ, ಮಸಾಲೆ ದೋಸೆ ಹೀಗೆ ತಿಂತಾ ಹೋದೆ, ನಾಳೆ ಹೋಗ್ತೀನಲ್ಲ ಅಂತ. ನಾಳೆ ಬೆಳಗ್ಗೆ ಎದ್ದರೆ ಜಿಮ್ಮೂ ಇಲ್ಲ, ಆ ಹಾಸಿಗೆಯಿಂದ ಎದ್ದೇಳೋಕ್ಕೆ ಮನಸ್ಸಿಲ್ಲ. ರಂಜಿತ್ ಹತ್ತಿರ ಬಂದರೆ ಕಿರಿಕಿರಿ. ಹಿ ವಾಸ್ ಆಲ್ಸೋ ಕನ್ಫ್ಯೂಸ್ಡ್. ಮನೇಲಿ ಏನೋ ಇರಿಟೇಷನ್. ಯಾವ ಡಾಕ್ಟರ್ ಕೂಡ ನನಗೆ ಇದೆಲ್ಲ ಪೆರಿಮೆನೋಪಾಸ್ ಸಿಂಪ್ಟಮ್ಸ್ ಅಂತ ಹೇಳಲೇ ಇಲ್ಲ. ರಾತ್ರಿ ನಿದ್ದೆಲಿ ವಿನಾಕಾರಣ ಬೆವರಿಕೆ, ನೈಟ್ ಸ್ವೆಟ್ಸ್, ಎಲ್ಲ ಚಳಿ ಅಂತ ಇದ್ದರೆ ನಾನು ಪ್ಲೀಸ್ ಫ್ಯಾನ್ ಹಾಕ್ತೀರಾ, ಶೆಕೆ ಆಗ್ತಿದೆ ಅಂತಿದೆ. ಅದ್ರ ಹೆಸರು ಹಾಟ್ ಫ್ಲ್ಯಾಶಸ್, ನಂಗೆ ಗೊತ್ತಿಲ್ಲ. ಮುಖ ಎಲ್ಲ ಬಿಸಿ ಬಿಸಿ ಆಗ್ತಿತ್ತು. ಹೀಗೆ ಹಲವಾರು ಏನೇನೋ ಫೀಲಿಂಗ್ಸ್, ಕನ್ಫ್ಯೂಷನ್ಸ್. ಒಂದಿನ ನನ್ನ ಕ್ಲೋಸ್ ಫ್ರೆಂಡ್ಸ್ ಅಂದರೆ ನನ್ನದೇ ಏಜ್ ಗ್ರೂಪ್ನವ್ರ ಹತ್ರ ಸುಮ್ಮನೆ ಹೀಗೆ ಹೇಳ್ಕೊಂಡೆ. ಆಗ ಅಟ್ಲೀಸ್ಟ್ 8ರಿಂದ 10 ಜನರು ತಮಗೂ ಹೀಗೆ ಆಗ್ತಿದೆ ಅಂತಂದರು. ಕೆಲವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್, ಇನ್ನು ಕೆಲವ್ರಿಗೆ ಹೆವಿ ಬ್ಲೀಡಿಂಗ್, ಇನ್ನೂ ಕೆಲವ್ರಿಗೆ ವಿನಾಕಾರಣ ಕೋಪ, ಏನೋ ತರಕ್ಕೆ ಹೋಗ್ತಾರೆ, ಏನು ತರಬೇಕಿತ್ತು ಮರ್ತೋದೆ ಅಂತಾರೆ, ಏನೋ ಮಾತಾಡಬೇಕು ಅಂತ ಅಂದ್ಕೊಂಡೆ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಾರೆ. ಆ ಬ್ರೈನ್ ಫಾಗ್, ಸಡನ್ ಆಂಗ್ಸೈಟಿ, ಎದೆ ಬಡಿತ ಜೋರಾಗೋದು, ಪ್ಯಾಲ್ಪಿಟೇಷನ್ಸ್, ವಿನಾಕಾರಣ ಒಂಥರ ರೆಸ್ಟ್ಲೆಸ್ನೆಸ್. ನಾನು ಯಾಕೆ ಹೀಗಾಗೋದೆ, ನನ್ನ ಮಕ್ಕಳೆಲ್ಲ ದೊಡ್ಡವರಾಗೋದ್ರಲ್ಲ, ಮೋಸ್ಟ್ಲಿ ನನ್ನ ಅವಶ್ಯಕತೆ ಯಾರಿಗೂ ಇಲ್ವೇನೋ, ಅದಕ್ಕೆ ನನಗೆ ಹೀಗೆ ಅನಿಸ್ತಿದೆಯೇನೋ, ನಾನು ನೋಡೋಕ್ಕೆ ಚೆನ್ನಾಗಿಲ್ವೇನೋ, ಮುಖದಲ್ಲಿ ಮೊಡವೆ ಬರ್ತಿದೆ, ಸ್ವಲ್ಪ ಮುಖ ಎಲ್ಲ ಸುಕ್ಕಾಗ್ತಿದೆ, ತೂಕ ಹೆಚ್ಚಾಗ್ತಿದೆ, ಅದಕ್ಕೆ ನನ್ನ ಗಂಡ ಇಗ್ನೋರ್ ಮಾಡ್ತಿರ್ಬೋದಾ, ನಾನು ಯಾಕೆ ಅವ್ನು ಹತ್ತಿರ ಬಂದರೆ ನಾನು ಹತ್ತಿರದ ಸೇರಿಸ್ತಾ ಇರಲಿಲ್ಲ. ಹೀಗೆ ಹಲವಾರು ಕಂಪ್ಲೇಂಟ್ನ ನನಗೆ ಗೊತ್ತಿಲ್ದಿರ ನನ್ನ ಫ್ರೆಂಡ್ಸ್ ನನ್ನ ಹತ್ರ ಹೇಳ್ಕೊಂಡ್ರು. ಅದೆಲ್ಲನೂ ಸಿಂಪ್ಟಮ್ಸ್ ಆಫ್ ಪೆರಿಮೆನೋಪಾಸ್. ನಮ್ಮಿಬ್ರಿಗೂ ಅದು ಗೊತ್ತೇ ಇರಲಿಲ್ಲ, ಎಷ್ಟೋ ಜನ ಗೊತ್ತಿರಲಿಲ್ಲ. ಸೊ ಏನಾಗ್ತಿದೆ ನಮ್ಮ ಬಾಡೀಲಿ, ಲೆಟ್ ಮೀ ಎಕ್ಸ್ಪ್ಲೇನ್. ನಮ್ಮ ಓವರೀಸ್ ಅಂದರೆ ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನನ್ನು ನಮ್ಮ ಓವರೀಸ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಹಾರ್ಮೋನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದು ದೇಹದ ಪ್ರತಿಯೊಂದು ಅಂಗಕ್ಕೂ ತಲುಪತ್ತಂತೆ. ನಮ್ಮ ಬ್ರೈನ್, ನಮ್ಮ ಬೋನ್ಸ್, ನಮ್ಮ ಹಾರ್ಟ್, ನಮ್ಮ ಗಟ್, ನಮ್ಮ ಸ್ಕಿನ್, ನಮ್ಮ ಮೂಡ್, ನಮ್ಮ ಸೆಕ್ಷುವಲ್ ಡ್ರೈವ್, ಕೊನೆಗೆ ನಮ್ಮ ನಿದ್ರೆ ಕೂಡ ಇದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತಂತೆ. ಇದು ಕ್ರಮೇಣವಾಗಿ ಆ ವಯಸ್ಸಲ್ಲಿ ಅಂದರೆ ಒಂದು 40ರ ಆಸ್ಪಾಸ್ ವಯಸ್ಸಿನಲ್ಲಿ ಕಡಿಮೆ ಆಗ್ತಾ ಹೋಗುತ್ತದೆ. ಆ ಏರುಪೇರಾಗೋ ಕ್ರಿಯೆ ಇದೆಯಲ್ಲ, ಅದು ನಮ್ಮ ಎಂಟೈರ್ ಸಿಸ್ಟಮನ್ನು ಮೆಸಪ್ ಮಾಡಿಬಿಡತ್ತಂತೆ. ಇದು ನಮ್ಮ ವೀಕ್ನೆಸ್ ಅಲ್ಲ, ನೀವು ಕೇರ್ಲೆಸ್ ಆಗಿಲ್ಲ, ನೀವು ಮೂಡಿ ಆಗಿಲ್ಲ, ನೀವು ಚೇಂಜ್ ಆಗಿಲ್ಲ, ಇರಿಟೇಬಲ್ ಆಗಿಲ್ಲ. ದಿಸ್ ಈಸ್ ಬಯೋಲಾಜಿಕಲ್ ರಿಯಾಕ್ಷನ್ ದಟ್ ಈಸ್ ಹ್ಯಾಪ್ನಿಂಗ್ ಇನ್ಸೈಡ್ ಯುವರ್ ಬಾಡಿ. ಈ ಈಸ್ಟ್ರೋಜನ್ ಅನ್ನೋದಿದೆಯಲ್ಲ, ಅದು ಬರೀ ಕೇವಲ ಬೀಳಲ್ಲ ಅಂತೆ, ಅದು ಸಡನ್ ಏರಿಳಿತಗಳನ್ನ ಕೊಡ್ತಾ ಇರುತ್ತೆ. ಯಾವಾಗ ಸ್ಪೈಕ್ ಆಗುತ್ತೆ, ಯಾವಾಗ ಕ್ರ್ಯಾಶ್ ಆಗುತ್ತೆ ಅಂತ ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ. ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಹಾರ್ಮೋನಲ್ ಟ್ರಾನ್ಸಿಷನ್. ಆ್ಯಂಡ್ ಇದನ್ನು ನಾವು ಅರ್ಥ ಮಾಡ್ಕೋಬೇಕು, ಇಗ್ನೋರ್ ಮಾಡಬಾರ್ದು. ಅನ್ಫಾರ್ಚುನೇಟ್ಲಿ ನಮ್ಮ ಕಲ್ಚರಲ್ಲಿ ಮೆನೋಪಾಸ್ನ ಕೇವಲ ಗುಟ್ಟಾಗಿ ಮಾತಾಡ್ತೀವಿ, ಅಥವಾ ಅಯ್ಯೋ ಎಲ್ಲ ಮುಗೀತಲ್ಲ ಬಿಡು ಇನ್ನೇನು ಅನ್ನೋ ಥರ ರೂಪಿಸ್ತಾ ಇರ್ತೀವಿ. ಅಮ್ಮಂದರು ವಯಸ್ಸಾಯ್ತು ಬಿಡು ಅಂತಾರೆ, ಅಜ್ಜಿರು ಮಾತೇ ಆಡಲ್ಲ. ಈ ಸೈಲೆನ್ಸ್ ನಮ್ಮ ಇಡೀ ಪೀಳಿಗೆಯನ್ನು ಡಿಸ್ಟರ್ಬ್ ಮಾಡ್ತಾ ಇದೆ, ತಮ್ಮನ್ನು ತಾವೇ ಬ್ಲೇಮ್ ಮಾಡಿಕೊಳ್ಳುವಂತೆ ಮಾಡ್ತಿದೆ. ಅವರ ಕನ್ಫ್ಯೂಷನ್ಸ್ಗೆ, ಬ್ರೈನ್ ಫಾಗ್ಗೆ, ಕೇರ್ಲೆಸ್ ಅನ್ನೋ ಪಟ್ಟ ಕಟ್ತಾರೆ. ನಿದ್ರೆ ಬಾರದ ರಾತ್ರಿಗಳಿಗೆ, ಆ ಕಾಲು ನೋವು, ಮೈಕೈ ನೋವಿಗೆ, ಅದೆಲ್ಲ ನಂಗೆ ಆಗ್ತಿಲ್ಲ ಅಂತ ಹೇಳ್ಕೊಂಡಾಗ ಅಪ್ಪ ಶುರುವಾಯ್ತು ಉಳ್ದು ಅಂತ ರೇಗಾಡೋ ಥರ ಆಗ್ತಾಯಿದೆ. ಪಾರ್ಟ್ನರ್ ಹತ್ತಿರ ಬಂದರೆ ಒಳ್ಳೆ ಅಂದಾಗ ಹೆಂಗಸಿಗೆ ವೆಜೈನಲ್ ಡ್ರೈನೆಸ್ ಆಗ್ತಿರ್ಬೋದು, ಸೆಕ್ಸ್ ಪೇನ್ಫುಲ್ ಆಗಿರ್ಬೋದು, ಅಥವಾ ಅವಳ ನೀಡ್ ಆಗ ಕೇವಲ ಒಂದು ಅಪ್ಪಗೆ ಇರ್ಬೋದು, ಒಳ್ಳೆಯ ಮಾತಿರ್ಬೋದು, ಅಥವಾ ಅವಳಷ್ಟಕ್ಕೆ ಬಿಟ್ಬಿಟ್ರೆ ಸಾಕಪ್ಪ ಅಂತ ಅಷ್ಟೇ ಇರ್ಬೋದು. ಇದನ್ನು ಅರ್ಥ ಮಾಡ್ಕೊಳ್ದಿರೋ ಗಂಡ ಅಥವಾ ಪಾರ್ಟ್ನರ್ ಅವನಿಗೂ ಕನ್ಫ್ಯೂಸ್ ಆಗಿರ್ಬೋದು. ಬೇರೆ ಏನಾದರೂ ಅಫೇರ್ ಇರ್ಬೋದಾ, ಇಂಟ್ರೆಸ್ಟ್ ಇಲ್ವಾ, ಡಿವೋರ್ಸ್ ಆಗಿಬಿಡ್ಬೇಕಾ, ಹೀಗೆ ಹಲವಾರು ಯೋಚನೆಗಳು ಕೂಡ ಬರ್ತಿರ್ಬೋದು. ಸೊ ವಿತ್ ಆಲ್ ದೀಸ್ ಕ್ವೆಶ್ಚನ್ಸ್, ನಾನು ನನ್ನ ಥರದ ಹಲವಾರು ಹೆಣ್ಣು ಮಕ್ಕಳಿಗೆ ಅವರ ಈ ಫೇಸನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗಲಿ ಅಂತ ಶುರು ಮಾಡಿರೋದೇ ಹರ್ ನ್ಯೂ ಸೀಸನ್, ಅವಳ ಹೊಸ ಋತು. ಇದು ಒಂದು ಹೊಲಿಸ್ಟಿಕ್ ವ್ಯೂ ಅಲ್ಲಿ ಪೆರಿಮೆನೋಪಾಸ್ ಮತ್ತು ಮೆನೋಪಾಸನ್ನು ನೋಡುವ ಪ್ರಯತ್ನ. ಕೇವಲ ಗೈನಕಾಲಜಿಸ್ಟ್ ಅಂದರೆ ಸ್ತ್ರೀರೋಗ ತಜ್ಞರಷ್ಟೇ ಅಲ್ಲ. ನನ್ನ ಈ ಸೀರೀಸಲ್ಲಿ ಸೆಕ್ಷುವಲ್ ಹೆಲ್ತ್ ಕೌನ್ಸಿಲರ್ ಅಂದರೆ ಲೈಂಗಿಕ ಆರೋಗ್ಯ ತಜ್ಞರು, ಮೆನೋಪಾಸ್ ಕೋಚ್, ಮೈಂಡ್ ಬಾಡಿ ಎನರ್ಜಿ ಕೋಚ್, ನಿಮ್ಮ ನಿದ್ರೆ ಯಾಕೆ ಬರ್ತಿಲ್ಲ ಅಂತ ಹೇಳೋ ಸ್ಲೀಪ್ ಎಕ್ಸ್ಪರ್ಟ್, ಮೂಳೆ ಆರೋಗ್ಯ ಹೇಗೆ ಕಾಪಾಡ್ಕೊಳ್ಬೇಕು, ಆರ್ಟ್ ಥೆರಪಿಯಿಂದ ನಿಮ್ಮ ಆಂಗ್ಸೈಟಿ ಕಡಿಮೆ ಮಾಡ್ಕೊಳ್ಬೋದಾ,
ನಿಮ್ಮ ನ್ಯೂಟ್ರಿಷನ್, ಎಕ್ಸಸೈಸ್ ಹೇಗಿರಬೇಕು, ಈ ಪೆರಿಮೆನೋಪಾಸನ್ನು ಮುಂದೂಡ್ಬೋದಾ, ಹೀಗೆ ಅನೇಕ ವಿಷಯಗಳನ್ನು ನಿಮ್ಮ ಮುಂದಿಡುವ ಪ್ರಯತ್ನವೇ ಹರ್ ನ್ಯೂ ಸೀಸನ್, ಅವಳ ಹೊಸ ಋತು. ನನ್ನ ಇವತ್ತಿನ ಖಾಸ್ ಬಾತನ್ನು ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನಿಮ್ಮ ಈ ಶೇರಿಂದ ಯಾರಿಗೂ ಹೆಲ್ಪ್ ಆಗ್ಬೋದು. ನಾವು ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಮನೆಯ ಗಂಡು ಮಕ್ಕಳಿಗೆ ಇದ್ರ ಬಗ್ಗೆ ತಿಳಿಸೋಣ. ಯಾಕಂದರೆ ಅವರಲ್ಲೂ ಯಾಕೆ ನಮ್ಮಮ್ಮ, ನನ್ನ ಅಕ್ಕ, ನನ್ನ ಹೆಂಡತಿ ಹೀಗೆಲ್ಲ ಚೇಂಜ್ ಆಗ್ತಾ ಇದ್ದಾರೆ, ಯಾಕೆ ಹಿಂಗೆ ಸಿಡಬಿಡ ಮಾಡ್ತಿದ್ದಾರೆ ಅಂತ ಹಲವಾರು ಪ್ರಶ್ನೆಗಳಿರ್ಬೋದು. ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋಣ. ನನ್ನ ಇವತ್ತಿನ ಖಾಸ್ ಬಾತ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ನನ್ನ ಅವಳ ಹೊಸ ಋತು, ಹರ್ ನ್ಯೂ ಸೀಸನ್, ಇಂಗ್ಲೀಷ್ ಮತ್ತು ಕನ್ನಡ ಈ ಎರಡೂ ಭಾಷೆಗಳಲ್ಲಿರುತ್ತೆ. ಯಾಕಂದರೆ ಹೆಚ್ಚು ಜನಕ್ಕೆ ತಲುಪಲಿ ಅಂತ. ಸೊ ಎಕ್ಸ್ಪರ್ಟ್ಸ್ ಕೆಲವರು ಇಂಗ್ಲೀಷಲ್ಲಿ ಮಾತಾಡ್ಬೋದು, ಕೆಲವರು ಕನ್ನಡದಲ್ಲಿ ಮಾತಾಡ್ಬೋದು. ಖಂಡಿತ ನಿಮ್ಮೆಲ್ಲರಿಗೂ ವಿಷಯ ಅಂತೂ ಅರ್ಥ ಆಗತ್ತೆ. ಸೊ ಲೆಟ್ ಅಸ್ ವಾಚ್ ದಿಸ್ ಟುಗೆದರ್. ನನ್ನ ಇವತ್ತಿನ ಖಾಸ್ ಬಾತ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಮತ್ತಷ್ಟು ಖಾಸ್ ಬಾತ್ಗಳಿಗೆ ಕಿವಿಯಾಗಲು ಸಬ್ಸ್ಕ್ರೈಬ್ ಮಾಡಿ. ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆ.